ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ತೋರಿಸ್ಕೊಟ್ಟವರು ಶ್ರೀಮತಿ ಗೀತಾ ಶಿವಕುಮಾರ್ ಅವರು. ಹಾಗೆ ಈ ಸಮಾರಂಭಕ್ಕೆ ನಿಜವಾದ ಅರ್ಥ ಕೊಟ್ಟು, ಬೆಂಬಲ ಕೊಟ್ಟು, ಧೈರ್ಯ ಕೊಟ್ಟು ನಾವಿದ್ದೇವೆ ಮುನ್ನಡೀರಿ ಅಂತ ಹೇಳಿದವರು ಮಾಗಡಿಯ ರೈತ ಬಾಂಧವರು. ಇವತ್ತು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ದೇವರಾಜ್ ಅಣ್ಣವರವರ ಭಾವಚಿತ್ರವನ್ನು ಹಾಕಿದ್ದಾರೆ. ಬಹುಶಃ ಅವರು ಅವತ್ತು ಒಂದು ಕೈ ಹಿಡಿದು ಶ್ರೀಮತಿ ಮಮತಾ ದೇವರಾಜ್ರವರು ಮತ್ತು ದೇವರಾಜ್ ಅಣ್ಣ ಅವರು ಕೈ ಹಿಡಿದು ನಾವಿದ್ದೇವೆ ಅಂತ ನಡೆಸಿದ್ರು. ಅದು ಇಲ್ಲಿವರೆಗೂ ಬಂದಿದೆ. ಮತ್ತು ಆವಾಗಲೇ ಉದಯಣ್ಣ ಮಾತಾಡಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು, ಇದರ ಸವಿಸ್ತಾರವಾಗಿ ಇತಿಹಾಸವನ್ನೇ ಹೇಳಿದ್ದಾರೆ. ಉದಯಣ್ಣ, ಶಿವಣ್ಣ ಮತ್ತು ನಮ್ಮ ನ್ಯಾಯಾಧೀಶರು, ಅಧಿಕಾರಿಗಳು, ಮತ್ತು ಇನ್ನು ನಮ್ಮ RJ ಅವರು, ಮತ್ತು ಇಲ್ಲಿ ಕಲಾವಿದರಿಬ್ಬರು ಕಲಾವಿದರ ಜೊತೆಗೆ ಬೇರೆ ವೃತ್ತಿಯನ್ನು ಮಾಡಿಕೊಂಡು ಕೂಡ ತಮ್ಮ ಜೀವನವನ್ನು ಕಟ್ಕೊಳ್ತಿರೋ ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಭವ್ಯಗೌಡ ಹಾಗೂ ನೀತು ಮತ್ತು ಅಮ್ಮ ಅಶ್ವಿನಿ, ನಿಮ್ಮೆಲ್ಲರ ಬಗ್ಗೆನೂ ಹೆಮ್ಮೆ ಅನಿಸುತ್ತೆ ತಾಯಿ. ತಾವು ಮಾಡೋ ಕೆಲಸದ ಜೊತೆಗೆ ಕೂಡ ಈ ಥರದ ಒಂದು ಜೀವನವನ್ನು ಕಟ್ಕೊಳ್ಳೋದಿದೆಯಲ್ಲ. ಏಕೆಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲವೂ ಚಾಲೆಂಜರೇ. ಅಲ್ಲಿ ನಿಂತಿದ್ದಾರೆ ಪೊಲೀಸ್ ಹೆಣ್ಮಕ್ಳಿಂದನೂ ಹಿಡಿದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಏನಾದರೂ ನಾವು ಸಾಧನೆ ಮಾಡಬೇಕು, ಏನಾದರೂ ನಾವು ನಮ್ಮ ಮನೆಯನ್ನು ನಾವು ನಡೆಸಬೇಕು ಅಂತಂದರೆ ನಮಗೆ ಎಲ್ಲ ರೀತಿಯ ಪ್ರಶ್ನೆಗಳು ಎದುರುಗಡೆ ಬರ್ತವೆ. ನಾವು ಮಾಡೋ ಉದ್ಯೋಗವನ್ನು ಅಷ್ಟೇ ಅಲ್ಲದೆ ಬೇರೆ ಬೇರೆ ಉದ್ಯೋಗದಿಂದಲೂ ಕೂಡ ನಮ್ಮ ಮನೆಯನ್ನು, ನಮ್ಮ ತನವನ್ನು, ನಮ್ಮನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಕಾಯಕಕ್ಕೆ ಕೈ ಹಾಕಿದ್ದೀರಿ. ಈ ಅವರೇ ಮೇಳದಿಂದ ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇನ್ನೊಬ್ಬ ಹೆಣ್ಮಗಳಿದ್ದಾಳೆ, ಎಲ್ಲದಕ್ಕೂ ಕೂಡ ಯಾವುದೇ ಕಷ್ಟ ಸುಖಕ್ಕೆ ಏನೇ ಆಗಲಿ ಅವಳೆಲ್ಲೋದ್ಲು ಸ್ವಾತಿ, ಬಾರಿ ಮುಂದೆ ಅಮ್ಮ. ಈ ಹೆಣ್ಮಗಳು ತನ್ನ ಜೀವನವನ್ನೇ ಮುಡುಪಾಗಿಟ್ಬಿಟ್ಟಿದ್ದಾಳೆ ಅವಳ ತಾಯಿಗೋಸ್ಕರ. ಮತ್ತು ಅವಳ ಸಹೋದರ ಚೇತನ್ ಎಲ್ಲಿ ಕಾಣಿಸ್ತಿಲ್ಲ ಅವನು, ಮತ್ತು ವಾಸವಿ ಕಾಂಡಮೆಂಟ್ಸ್ನ ಎಲ್ಲ ಸಹೋದರರು ಹಗಲಿರುಳು ದುಡ್ಕೊಂಡು ಅಂದರೆ ಎಷ್ಟೋ ವರ್ಷಗಳ ಕಾಲದಿಂದ ಅವ್ರ ಹತ್ರ ಕೆಲಸ ಮಾಡ್ತಿದ್ದಾರೆ. ನನಗೆ ಹೆಮ್ಮೆ ಅನಿಸೋದೇನು ಅಂತಂದರೆ, ಮೊದಲ ಅವರೇ ಮೇಳಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸಿದ್ರು ಗೀತಾರವರು. ಆವತ್ತಿಂದ ಏನಾಗೋಗಿದೆ ಅಂತಂದರೆ ಒಂದು ಸೆಂಟಿಮೆಂಟ್ ಆಗೋಗಿದೆ. ನೀನು ಬಂದ್ರೇ ಮಾಡೋದು ಅಂತೇಳಿ ಸ್ವಲ್ಪ ಬ್ಲ್ಯಾಕ್ ಮೇಲೂ ಮಾಡ್ತಾರೆ. ಅದರಿಂದ ನಾನು ಯಾವಾಗಲೂ ತಮಾಷೆನೂ ಮಾಡ್ತಿರ್ತೀನಿ, ಇದು ಲಾಭದಲ್ಲಾದರೂ ಒಂದು ಚೂರಾದರೂ ಕೊಟ್ಟರೆ ಅಮ್ಮ ಓಕೆ, 26 ವರ್ಷದಿಂದ ಬರ್ತಾಯಿದ್ದೀನಿ, ಒಂದು ಹೂವನೋ ಒಂದು 4 ಅವರೆಕಾಳು ಕೊಟ್ಟು ಕಳಿಸ್ಬಿಡ್ತೀಯ ಕಣಮ್ಮ ಅಂತ ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ಆದರೂ ಕೂಡ ಆ ಹೆಣ್ಮಗಳು ತನ್ನ ಜೀವನವನ್ನು ಕಟ್ಕೊಂಡಿರೋದು ರೀತಿಯೇ ಬೇರೆ. ಪಾಪ ಅವರು ಶಿವಕುಮಾರ್ ಅವರು ಇದ್ದಿದ್ರೆ ಇನ್ನೂ ಸಂತೋಷಪಟ್ಟಿರೋರು. ಈ ಮೇಳ ದೊಡ್ಡ ಯಶಸ್ಸು ಕಾಣಲಿ, ಒಳ್ಳೆಯದಾಗಲಿ. ಇಲ್ಲಿ ಹಾಕಿರುವ ಎಲ್ಲ ಸ್ಟಾಲ್ಗಳು ಕೂಡ ಲಾಭ ಮಾಡಿಕೊಂಡು ಮುಂದಿನ ವರ್ಷ ನಾವು ಬರ್ತೇವೆ ಅಂತೇಳಿ ಒಬ್ಬೊಬ್ಬ ಸ್ಟಾಲು 10 ಸ್ಟಾಲ್ ಇಡುವಂಥ ಮಟ್ಟಿಗೆ ಬೆಳೀಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಸ್ಟೇಜ್ ಮೇಲೆ ಕುಳಿತಿರೋಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವು 4 ಅವರ್ ಆಯ್ತೇನೋ ಅನಿಸುತ್ತೆ, ನಮ್ಮ ಶಿವಣ್ಣ ಅವರು ಎಲ್ಲರೂ ಬಂದು ಅವ್ರನ್ನ ಕಾಯಿಸಿದ್ದೀನಿ. ನಮ್ಮ ಮನೆ ಹೆಣ್ಮಗಳು 26 ವರ್ಷದಿಂದ 1 ವರ್ಷನೂ ಅವ್ರು ಮಿಸ್ ಮಾಡಿದ್ದೇ ಇಲ್ಲ. ನನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಅಂತ. ಹಾಗೆಯೇ ನಮ್ಮ ಮೀಡಿಯಾದವರು ಇಷ್ಟು ವರ್ಷದಿಂದಲೂ ನನಗೆ ತುಂಬ ಸಪೋರ್ಟಾಗಿ ಬಂದಿದ್ದಾರೆ. ನಮ್ಮ ರೈತರು ಮಾಗಡಿ ಲೋಕೇಶ್ ಅವರು ಮತ್ತು ವಾಸಣ್ಣ ಅವರೂ ಸಹ ನಮಗೆ ತುಂಬ ಸಪೋರ್ಟಾಗಿದ್ದಾರೆ. ಇಲ್ಲ ಎಲ್ಲರೂ ನಮ್ಮ ಈ ಥರ ಟ್ರಾಫಿಕ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೀಡಿಯಾವ್ರು ಇರ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಇಲ್ಲಾಂದರೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ರೈತರು ಚೆನ್ನಾಗಿದ್ರೇ ನಾವು ಚೆನ್ನ. ಅದು ನಮ್ಮ ಉದಯಗರ್ಣಾಚಾರ್ ಅವರು ಈಗ ಆಗಮಿಸ್ತಾ ಇದ್ದಾರೆ ನಮ್ಮ ಮೇಳಕ್ಕೆ. ನಮ್ಮ ತಾರಮ್ಮ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಅಮರನಾಥ್ ಅವ್ರಿಗೆ ಮತ್ತು ದೀಪು ಅವ್ರಿಗೆ ಎಲ್ಲರಿಗೂ ಅವರು ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ರೈತರಿಗೂ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಅಂತ. ನಾನು ಮಾವಳ್ಳಿಲಿ ಸ್ಟಾರ್ಟ್ ಮಾಡಿದಾಗಿಂದನೂ ಇವತ್ತಿನವರೆಗೂ ನನ್ನ ಮನೆಯ ಮಕ್ಕಳಂತಾನೆ, ಈಗಲೂ ನಮ್ಮ ವರ್ಕರ್ಸ್, ನಮ್ಮ ಸ್ಟಾಫ್ ಅಂತಲೇ ಇಲ್ಲ, ಇವಾಗಲೂ ಅವರೇ ಇದ್ದಾರೆ. ಅದರಿಂದನೇ ನಾನು ಒಳ್ಳೆ ಕ್ವಾಲಿಟಿ ಕೊಡ್ತಾ ಬಂದಿದ್ದೀನಿ. ಇದು ನಮ್ಮ ಹುಡುಗರಿಗೂ, ವಾಸವಿ ಕಾಂಡಿಮೆಂಟ್ಸ್ಗೂ ಹುಡುಗರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.
ಒಂದೇ ಮಾತರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಕೂತಿರೋ ಎಲ್ಲ ಗಣ್ಯರಿಗೂ ಏನೂ ಮಾಡಿಲ್ಲ, ಇವ್ರ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಿದೆ ನನಗೆ. ಬಟ್ ಆದರೂ ಆಂಟಿ, ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ತೋರಿಸ್ಕೊಟ್ಟಿದ್ದೀರಾ. ಮುಂದೆ ನಿಂತು ಎಲ್ಲದನ್ನು ಮಾಡಿ ಆ್ಯಂಡ್ 200 ಜನ ಪ್ಲಸ್ ವುಮೆನ್ ಅಂದರೆ ಮೆನ್ ಪವರ್ನ ಇಟ್ಕೊಂಡು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರೇ ಬೇಳದಲ್ಲಿ ನಾವು ಒಂದು 5-6 ಐಟಮ್ ಮಾಡ್ಬೋದು ಅಷ್ಟೇ ನಾನು ನೋಡಿರೋದು. ನೀವು 100ಕ್ಕೂ ಹೆಚ್ಚು ಐಟಮ್ನ ಅದನ್ನು ಪ್ರಯೋಗ ಮಾಡಿ ಜನರಿಗೆ ಇಷ್ಟ ಆಗೋ ಥರ ಮಾಡಿದ್ದೀರಾ. ಸಿಕ್ಕಾಬೇಡ ಖುಷಿ ಆಯಿತು. ಹಾಗೆ ವಾಸವಿ ಕಾಂಡಿಮೆಂಟ್ಸ್ ಸ್ವಾತಿ ಅವರು, ಚೇತನ್ ಅವರು, ಆಂಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಒಂದು ಪುಟ್ಟ ಸ್ಟಾಲ್ ಕೊಟ್ಟಿದ್ದಾರೆ ನಾ ಹೌಸ್ ಆಫ್ ಫ್ಲವರ್ಸ್ಗೆ. ಆ್ಯಂಡ್ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಸ್ಟಾಲ್ ಇಡಬೇಕು ಅಂತ. ಸುಮ್ಮನೆ ಮೇಳ ಹೇಗೆ ನಡೆಯುತ್ತೆ ಅಂತ ಕಾಲ್ ಮಾಡಿದಾಗ ನೀನು ಯಾಕೆ ಸ್ಟಾಲ್ ಇಡಬಾರ್ದು ಅಂತ ಅವರೇ ನಂಗೆ ಹೇಳಿದ್ದು. ಆ್ಯಂಡ್ ನಾವು ಬೆಳೆಯೋಣ ನೀನು ಬೆಳಿ ಅಂತ ಹೇಳಿ ನನಗೆ ಅಪ್ರೋಚ್ ಮಾಡಿ ಅವರೇ ಒಂದು ಸ್ಟಾಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎಲ್ಲರಿಗೂ. ಸೊ ಒಂದು ನ್ಯೂ ಇಯರ್ ಅಂದರೆ ಎಲ್ಲರೂ ಖುಷಿಯಾಗಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂದ್ಕೋತಾರೆ. ಸೊ ಹಾಲಿಡೇ ಸೀಸನ್ನು ಇರೋದ್ರಿಂದ 26ನೇ ವರ್ಷ ಅವರೇ ಮೇಳ ಇವತ್ತು ಶುರುವಾಗಿದೆ. 27ನೇ ತಾರೀಕು, 4ನೇ ತಾರೀಕು ಜನವರಿ ತನಕ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ, ಶಾಪಿಂಗ್ ಇದೆ, ಮತ್ತೆ 100+ ವೆರೈಟೀಸ್ ಅವರೇಕಾಳು ಡಿಶಸ್ ಇರುತ್ತೆ ತಾರಮ್ಮ ಹೇಳ್ದಂಗೆ. ಸೊ ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ ಸಹ ಇದೆ. ಸೊ ಒಂದು ಫನ್ ಫಿಲ್ಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಒಂದು ಇಡೀ ದಿವಸ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಸೊ ಎಲ್ಲರೂ ಬನ್ನಿ, ರೈತರ ಹತ್ರ ಅವರೇಕಾಳು ಸಹ ಕೊಂಡ್ಕೊಳ್ಳಿ, ನಮ್ಮದು ಎಲ್ಲ ತಿಂಡಿ ತಿನಿಸುಗಳು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸತತವಾಗಿ ನಡೆಸ್ಕೊಂಡು ಬರ್ತಾ ಇರೋ ವಾಸವಿ ಕ್ಯಾಂಡಿಮೆಂಟ್ಸ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಇಷ್ಟು ಸ್ಟಾಲ್ಗಳನ್ನ, ಇಷ್ಟು ಒಂದು ಮ್ಯಾನ್ ಪವರ್ನ ಇಟ್ಕೊಂಡು ಮಾಡೋದು, ಅಷ್ಟು ಆ ಒಂದು ಆಶೀರ್ವಾದ, ಒಂದು ಧೈರ್ಯ ಇದ್ದರೆ ಅಷ್ಟೇ ಮಾಡೋಕ್ಕಾಗೋದು. ನನಗೆ ಈ ಒಂದು ಮೇಳದಲ್ಲಿ ಒಂದು ಸ್ಟಾಲ್ ಕೊಟ್ಟಿದ್ದಾರೆ ಘಮ ನಮ್ಮ ಹೋಟೆಲ್ನ ಇಡೋಕ್ಕೆ. ಸೊ ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಅವರೇಕಾಳು ಮೇಳಕ್ಕೆ. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಆರಂಭವಾಗೋ ಥರ ನಮಗೆ ಎಲ್ಲಿ ಬಸವನಗುಡಿಲಿ ಕಡಲೆಕಾಯಿ ಪರಿಸೆ ಹೇಗಾಗುತ್ತೋ ಹಾಗೆ ಅವರೇಕಾಯಿ ಪರಿಸೆ ಅಂತಲೇ ಹೇಳ್ಬೋದು. ಅವರೇಕಾಯಿ ಮೇಳ ವಾಸವೀರವರು ನಡೆಸುವಂಥದ್ದು 26 ವರ್ಷಗಳಿಂದ ಸತತವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ರೈತರಿಗೂ ಬೆಂಬಲಿಸುವಂಥ, ರೈತರಿಗೂ ಪ್ರೋತ್ಸಾಹಿಸುವಂಥ, ಹಾಗೆ ಈ ಮಳಿಗೆ ಎಲ್ಲವನ್ನೂ ಇಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು 26 ವರ್ಷದ ಹಿಂದೆ ಅಂದರೆ ಅಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ದು ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಈಗೆಲ್ಲ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಡುವಂಥ ಕರೆಗಳು ತುಂಬ ಬಂದಿದ್ರು ಕೂಡ ಅವ್ರ ಕೈಲಿ ಮಾಡೋಕ್ಕಾಗದೆ ಈ ವರ್ಷನಾದರೂ ಮಾಡ್ರಿ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ ಹೇಳಿದ್ದೀನಿ. ಒಂದು ಅವರೇಕಾಯಲ್ಲಿ ಒಂದು 125ಕ್ಕಿಂತ ಹೆಚ್ಚು ಸಿಹಿನೇ ಆಗಿರಲಿ, ಖಾರ ಆಗಿರಲಿ, ಖಾದ್ಯಗಳನ್ನು ತಯಾರಿಸುವಂಥ ಒಂದು ಪ್ರಯತ್ನ ಮಾಡಿರೋದು ನಿಜವಾಗ್ಲೂ ಒಬ್ಬ ಹೆಣ್ಮಗಳಾಗಿ ಶ್ಲಾಘಿಸ್ತೀನಿ. ಅದಕ್ಕೆ ಮುಖ್ಯವಾಗಿ ಶ್ರೀಮತಿ ಗೀತಾ ಶಿವಕುಮಾರ್ ಹಾಗೂ ಸ್ವಾತಿ, ಚೇತನ್ ಇವರಿಗೆ ನಾನು ಒಂದ್ಸಾರಿ ಅಭಿನಂದಿಸ್ತೇನೆ. ನಮ್ಮ ಹಿರಿಯ ನಟಿ ನೀವು. ಸಿನಿಮಾಗಳ ವಿಚಾರಕ್ಕೆ ಬಂದ್ಪಟ್ಟಂಗೆ, ಸ್ಟಾರ್ಗಳ ವಿಚಾರಕ್ಕೆ ಬಂದ್ಪಟ್ಟಂಗೆ ಸ್ಟಾರ್ ವಾರ್ ಶುರುವಾಗಿದೆ. ನಮಗೆಲ್ಲರೂ ಒಂದೇ ಸ್ಟಾರ್, ಎಲ್ಲರೂ ಕನ್ನಡ ಸಿನಿಮಾ, ದಟ್ ಈಸ್ ಓನ್ಲಿ ದಿ ಪರ್ಮನೆಂಟ್ ಸ್ಟಾರ್. ನಂಗೆ ಇಬ್ರು ಒಳ್ಳೆಯವರು ರೀ. ಅವ್ರಿಬ್ರಲ್ಲಿ ಏನೋ ಆ ಥರ ಇರಲ್ಲ ರೀ, ನನಗೆ ಗೊತ್ತಿರೋ ಥರ. ಯಾಕಂದ್ರೆ ಇಬ್ರು ಒಬ್ಬರನ್ನೊಬ್ಬರನ್ನ ಗೌರವಿಸ್ಕೊಳ್ತಾರೆ. ಇಬ್ಬರಲ್ಲೂ ಆ ಥರ ವೈಮನಸ್ಸೆ ಅಂತೂ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಸಿನಿಮಾಗಳ ಜೊತೆಲಿ ಈ ತರದೊಂದು ಸ್ಟಾರ್ ವಾರ್ ಇಲ್ಲ. ನಾನು ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಇವಾಗಿರೋದು ನಮ್ಗೆ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡೋಣ ಅಷ್ಟೇ.